ಚೈತನ್ಯ ಸ್ವರೂಪನಲ್ಲವೇ? ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿಮ ಪಟ್ಟಾಭಿಷೇಕವನ್ನು ಮಾಡಿ. ಕಮಲೋದ್ಭವ, ನಿಮ್ಮ ಮಾತುಗಳು ಪರಶಿವನ ಮುಂಗಡೆಯಲ್ಲಿ ಚೆಲುವಾಯಿತು. ಅಗ್ರ ಪೂಜೆ ಮುಹೂರ್ತವು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಪಟ್ಟಾಭಿಷೇಕ ಮಾಡಿರಿ. ಆಗಬಹುದು. ನಮಸ್ಕರಿಸುವೆವು. ವಿಜಯೀ ಭವ. ದೇವ, ಈ ಪ್ರಸಾದವನ್ನು ಸ್ವೀಕರಿಸಿ. ಕಿರಿಯರಿಂದ ಹಿರಿಯರಿಗೆ ಮನ್ನಣೆ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಟು ಬೀಜವು ವಿಶಾಲವಾದ ವೃಕ್ಷವನ್ನೊಳಗೊಂಡಿರುತ್ತದೆ. ಆದರೆ ದ್ವಿಜಕ್ಕೆ ಕುಂದಿಲ್ಲ. ಜಾನ ಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಸದಮಲನೆ ದತ್ತಾಪತಿ ಸದಾ ಸುಶೀಲ ವಿನೋದ ಸದು ಮುದರಿ ಪೇರ್ವ ಸದಮಲನ ಜನಿತ ಸದಮಲನೆ ದತ್ತಾಪತಿ ದಶರಥ ಇದಾರಾಂತರವನು ಮುದದಿಲ್ಲ ಬೇರೆ ಇದಾರಾಂತರವನು ಮುದದಿಲ್ಲ ಬೇರೆ ಇದಾರಾಂತರವನು ಮುದದಿಲ್ಲ ಬೇರೆ ದಶರಥ ಇದಾರಾಂತರವನು ಮುದದಿಲ್ಲ ಬೇರೆ ಸದಮಲನ ಜನಿತ ಸದು ಮುದ ಬೇರೆ ಸದಮಲನ ಜನಿತ ಸದು ಮುದದಿ ಬೇರೆ ಸದಮಲನೆ ದತ್ತಾಪತಿ ಸದಾ ಸುಶೀಲ ವಿನೋದ ಸದು ಮುದದಿ ಬೇರೆ ಸದಮಲನ ಜನಿತ ಸದಮಲನೆ ದತ್ತಾಪತಿ ಸದಮಲನೆ ದತ್ತಾಪತಿ ಸದಮಲನೆ ದತ್ತಾಪತಿ. ದಕ್ಷರಾಜ, ನೀವು ಹೇಳಿದ ಮಾತುಗಳನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ ಹೇಳಿದರು. ಆದರೂ ಕಾಲವು ಮುಚ್ಚಿತು. ಏನು ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆ. ಏನು ದಕ್ಷ ಬ್ರಹ್ಮ? ಏನು 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 ಹೇಳಿದ ಸತಿಯರ ವಂಚಕ. ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯೇ ನೆನೆಸಿರುವ ಶಾಂತಮೂರ್ತಿಯ ಮುಂಗಡಿಯಲ್ಲಿ ನಿನ್ನ ದಿಟ್ಟತನವೇ? ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದುವರಿಬೇಡ ದಕ್ಷ ಬ್ರಹ್ಮ. ಮುಂದುವರೆದ ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಆ ಮಹೇಶನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದೆನು. ನಾನು ಅದನ್ನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಹೊರಡುತ್ತಿರುವರ ಗೊಡ್ಡು ಬರುವನನ್ನು ಈ ಬ್ರಹ್ಮನಂತ ಗೊಡ್ಡು ವೈದಿಕರು ಅವನೆಲ್ಲಿಯೋ ಸಾಂಬ ಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ,
ಅಕ್ಷ ಮಾಲೋದರನು ವಸಿತಾಂಗ ಭೂಷಿತನು ಆದ ಆ ಪರಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ ದಕ್ಷ ಬ್ರಹ್ಮನ ಜಾಮಾತ ಭೃಗುದೇವ, ನೆರೆದ ಮಹಾಸಭೆಯಲ್ಲಿ ಎಲ್ಲರೂ ನನಗೆ ನಮ್ರತೆಯಿಂದ ನಮಸ್ಕರಿಸುತ್ತಿರುವಾಗ ಅವನೇಕೆ ಸ್ತಬ್ಧರಾಗಿ ಕುಳಿತಿರುವನು? ಅವನೇನು ಸದಾಶಿವನೇ? ಅಲ್ಲ, ಅವನೋರ್ವ ಸುರವೇಶವನ್ನು ಧರಿಸಿರುವ ಮಾರಿ ಎಂದನೆ ಬೇಡ ಮಹಾದೇವನನ್ನು. ಮಾರಿಯಂತೆ ಮುರಿಮುರಿದು ಮೊರೆದೇಳುವ ಮನವನ್ನು ಮನ್ನಿಸುವ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆಯೇ ಪರಮೇಶ್ವರನ ಮೂಲೆಯಲ್ಲಿ ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡಿಯಲ್ಲಿ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ನೋಡು ಕಾಡುತ್ತಾರೆ ವೈರವ ಭೃಗುದೇವ, ಬುರುಡನಲ್ಲು ಕಾಡುತ್ತಾರೆ ವೈರವ. ಬುರುಡನ ತರಿವೆ ದೂರ ಧೀರನ, ಬುರುಡನ ತರಿವೆ ದೂರ ಧೀರನ, ಬುರುಡನಲ್ಲು ಕಾಡುತ್ತಾರೆ ಧೀರ ವೈರವ. ಬುರುಡನನ್ನು ವಂದಿಸುವುದರಲ್ಲೂ ರಂದಿ ಬರವ ಬರ್ದಿಪೆ ಬರದಿಂದ. ಮರದಿಂದ ಕಡಿದು ಕೆಣಕುವೆ ಪುಟಾಣಿ ವೀರನ, ಕಡಿದು ಕೆಣಕುವೆ ಪುಟಾಣಿ ವೀರನ. ಕಡ ಕಾಡಿನಲ್ಲಿ ಜಯಿಸುವೆ, ಕಡ ಕಾಡಿನಲ್ಲಿ ಜಯಿಸುವೆ. ಸದಾಮಲ ಹರೆಯಳು ಅಸಾಂದನ ಇಡುವೆ, ಸದಾಮಲ ಹರೆಯಳು ಅಸಾಂದನ ಇಡುವೆನೆ. ಸದಾಮಲಂ ಹರೆಯಳು ಅಸಾಂದನ ಬಿಡುವೆನೆ, ಸದಾಮಲಂ ಹರೆಯಳು ಅಸಾಂದನ ಬಿಡುವೆನೆ. ಬುಡನಲ್ಲು ಕಾಡುತ್ತರ ದ್ವಿಜ ವೈರವ, ಬುಡನ ತರಿವೆ ದೂರ ಧೀರನ, ಬುಡನಲ್ಲು ಕಾಡುತ್ತರ ದ್ವಿಜ ವೈರವ, ದ್ವಿಜ ವೈರವ, ದ್ವಿಜ ವೈರವ. ಭೂಷಣನಾದ ನಟರಾಜನಲ್ಲಿ ನಿನಗೆ ವೈರವೂ ಬೇಡ. ಕ್ಷೀರಸೇನ ನಾಗಭೂಷಣ ನಟರಾಜರೆಂದು ಹೊಗಳುವ ನಾಟ್ಯ ರಾಣಿ. ಇದಲ್ಲ ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ. ಕೇಳಿದೆ ಭೃಗುದೇವ ಈ ಬಡದೇವತೆಗಳ ಮಾತುಗಳನ್ನು? ಹೇಳಿದನು ದಕ್ಷ ಧೀರ. ಆಗ ಪರಶಿವನು ನಾಗೋವರ್ಣ ಶೃಂಗಾರ ರೂಪದಲ್ಲವೇ ನಾಗಾವರಣ ಶೃಂಗಾರ, ಆ ಭರಣದ ಅಲಂಕಾರವನ್ನೇ ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲೆಗಳನ್ನು ಕಟ್ಟಿಕೊಂಡು ಓರಳಿಗೆ ಯಾವಾಗಲೂ ಸೊಗರನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡು ಕೈಯಲ್ಲಿ ಒಂದು ಕಬ್ಬಿಣ ಸಲಾಕೆಯನ್ನು ಬೀದಿ ಬೀದಿಗಳಲ್ಲಿ ಎಳೆದಾಡುವ ಈ ವ್ಯಕ್ತಿಗಳು ಶೃಂಗಾರ ಭೂಷಿತನೇ. ಭೂಷಿತನಾದ ಇವರನ್ನು ನಿರಾಕರಿಸಬೇಡ ದಕ್ಷ. ನಿನ್ನ ಭವಬಂಧ ಪಾಸವನ್ನು ಬಿಡಿಸುವ ಪಾವನ ಮೂರ್ತಿಯಲ್ಲಿ ವ್ರತಾಲಾಪ ಮಾಡಬೇಡ. ಸಂಬಳವಿಲ್ಲದೆ ಹೊಗಳು ಪಟ್ಟ ನೀನಾದೆ ಶಿವನಿಗೆ. ಓಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ತಂಪಿನನ್ನು ಕಟ್ಟಿಕೊಂಡು ಶರೀರಕ್ಕೆ ಹೆಣದ ಬೂದಿಯನ್ನು ಬಳೆದುಕೊಂಡು ಬೀದಿ ಬೀದಿಗಳ ನಡೆದಾಡುವ ಭಿಕ್ಷುಕರು ನಿನಗೆ ಭಸ್ಮ ಭೂಷಿತನೇ. ದಕ್ಷ ಧೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಆಡಿ ಹೊಗಳಿ ನಿನ್ನ ಮಗಳಾದ ಸತಿಯನ್ನು ಆ ಪರಶಿವನಿಗೆ ವಿವಾಹ ಮಾಡಿಕೊಟ್ಟ ಒಂದಿನದ ವೈಭವದ ಮಾತನ್ನು ಮರೆತೆಯ?
ಅದೊಂದು ಘಟಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟೆ ಮಗಳನ್ನು ಓರ್ವ ಸ್ಮಶಾನವಾಸಿಗೆ ಹಸಿಬೆಯನ್ನು ಹೊತ್ತು ಸಂತೆಗೆ ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಈ ಭಾಗ್ಯಪರ ಶಿವನಿಗೆ ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳ ಅಧಿನಾಯಕನಾದ ಪಂಚಶಕ್ತಿಗಳಿಂದ ಈ ರಾಜ್ಯಕ್ಕೆ ದಕ್ಷರಾಜ, ಇದೊಂದು ಬಾರಿ ನಿನ್ನ ಮುದ್ದು ಮಕ್ಕಳ ಮುಖವನ್ನು ನೋಡಿ ಅವರಿಗೆ ಕ್ಷಮಿಸು, ಅವರಿಗೆ ಮಾತ್ರ ಪತಿದಾನ ನೀ ನನ್ನ ಸಹಮಿತ್ರನ ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಹಾಳೆಯನ್ನು ನಾಯಿ ಮುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೆಯಿರಿ, ನಮ್ಮ ಮುಂದಿನ ಕಾಲದಲ್ಲಿ ಒಪ್ಪಿಸೋಣ. ಮನ ಬಂದಂತೆ ಮಾತನಾಡಿದ ದಕ್ಷ ಬ್ರಹ್ಮನ ಮಾತಿಗೆ ಮನನೊಯಿಸಿಕೊಳ್ಳಬಾರದು. ಪರಮೇಶ್ವರ, ಸದಾ ರಾಜಸ ಗುಣ ಅಹಂಕಾರದಿಂದ ಮೆರೆಯುತ್ತಿರುವ ಈ ದಕ್ಷಿಣ ಕಠಿಣವಾದ ಮಾತುಗಳನ್ನು ಮನ್ನಿಸಿ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆನಂದಿಸು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಗಳಿಗೀಡಾಗುವರು ಅವರವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ. ದೇವತೆಗಳಾದ ನೀವು ಸುಖವಾಗಿ ಬಾಳಿ, ಅಭಯವನ್ನಿತ್ತಿರುವೆನು.